ಸಾಲು ಮರಗಳ ಸೊಣ್ಣೂರು ಎಂದೇ ಪ್ರಖ್ಯಾತಿ ಪಡೆದಿರುವ ಸೊಣ್ಣೂರು ಗ್ರಾಮದ ರಸ್ತೆ ಬದಿಯಲ್ಲಿ ಬೆಳೆದಿದ್ದ ಬೃಹದಾಕಾರದ ಮರಗಳು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಅವೈಜ್ಞಾನಿಕ ಅನುಮತಿಯಿದ್ದ ಮರಗಳ ಮಾರಣ ಹೋಮವಾಗಿದೆ ಎಂದು ಸೊಣ್ಣೂರು ಗ್ರಾಮಸ್ಥರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಸ್ಥಳ ಮಹಜರು ಮಾಡದೆ ಅನುಮತಿ ನೀಡಿದ್ದು, ಇದು ಕಳೆದ 2024ರಲ್ಲಿ ಕೆಳಗೆ ಉರುಳಿದ್ದ ಮರಗಳಿಗೆ ನೀಡಿದ್ದ ಅನುಮತಿಯನ್ನ ಈಗ ಬೆಳೆಸಿಕೊಂಡು ರಾತ್ರೋರಾತ್ರಿ ಮರಗಳ ಮಾರಣ ಹೋಮ ಮಾಡುತ್ತಿದ್ದಾರೆ. ನಮ್ಮ ಜಮೀನುಗಳ ಬದಿಯಲ್ಲಿ ಮರಗಳು ಇದ್ದು ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆಯುತ್ತಿದ್ದೇವೆ. ಗ್ರಾಮದ ಯಾರಿಗೂ ಇದರಿಂದಾಗಿ ಸಮಸ್ಯೆ ಇಲ್ಲ. ಇನ್ನು ಪಾದಾಚಾರಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುವುದರ ಜೊತೆಗೆ ಉತ್ತಮ ಮಳೆ, ಬೆಳೆ, ಆಮ್ಲಜನಕ ಸಿಗಲು ಸಹಕಾರಿಯಾಗಿದ್ದು, ಇಂತಹ ಮರಗಳನ್ನ ಕಡಿದು ಪರಿಸರ ನಾಶ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಆದ್ದರಿಂದ ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು, ಮರಗಳನ್ನ ನಾಶಪಡಿಸಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಅರಣ್ಯ ಇಲಾಖೆ ಮುಂದೆ ಗ್ರಾಮಸ್ಥರೆಲ್ಲರೂ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾಲು ಮರದ ಸೊಣ್ಣೂರು ಅಂತ ಹೆಸರಿದೆ. ಒಳ್ಳೆ ಮರಗಳು. ಈ ಸಿದ್ದನಹಳ್ಳಿ ವೆಂಕಟಪ್ಪ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಪ್ಪ. ಆಯಪ್ಪ ತುಂಬಾ ಬೆಳೆಸಿ ನಮ್ ಕೆರೆಯಿಂದ ನೀರು ತಗೊಂಬಂದು ಒಂದೊಂದು ಮರ ಕಟ್ಟಿ ಪಾಪ ಅದನ್ನ ಸೈಕಲ್ ಅಲ್ಲಿ ಇಟ್ಕೊಂಡು ಗಡಿಗೆ ಕಟ್ಕೊಂಡು ಗಡಿಗ್ಲಾಗ್ ನೀರು ತಂದು ಬೆಳೆಸ್ದ. ಪಕ್ಕದಲ್ಲಿ ನಾವೆಲ್ಲರೂ ಸೇರಿ ಕಾಪಾಡ್ಕೊಂಡಿವಿ ಮರಗಳನ್ನ. ಪಕ್ಕದಲ್ಲಿ ನಮ್ದು ಜಮೀನಿದೆ, ತೋಟ ಇದೆ. ನಾವು ಹೊಡೆಯೋಕೇನು ಪರ್ಮಿಷನ್ ಕೇಳಿಲ್ಲ. ತೋಟ ಬೆಳೆಯೋದು, ರಾಗಿ ಬೆಳೆಯೋದಕ್ಕೇನು ತೊಂದರೆ ಇಲ್ಲ. ನಮ್ಮಲ್ಲಿ ಮರಗಳಿದೆ. ಏನು ಪನ್ನೀರ್ ಮರ ಇದೆ, ಮಾವಿನ ಮರ ಇದೆ. ಅವೆಲ್ಲ ಈ ಮರದ ಕೆಳಗಡೆ ಕಾಯಿ ಬಿಡ್ತದೆ. ರಾಗಿ ಇಲ್ಲ ಹಾಕಿದ್ರು ರಾಗಿ ಬೆಳಿಬಹುದು, ಏನು ತೊಂದರೆ ಇಲ್ಲ. ಇದು ಫಾರೆಸ್ಟ್ ಅವರು ಅನಾವಶ್ಯಕವಾಗಿ ಇದನ್ನ ಒಣಗಿರೋ ಮರಕ್ಕೆ ಅವ್ರು ಪರ್ಮಿಷನ್ ಕೊಡ್ಬೇಕು. ಹಸಿ ಮರಕ್ಕೆ ದಯವಿಟ್ಟು ಇವರು ನೋಡದೆ ಎಲ್ಲೋ ಕೂತ್ಕೊಂಡು ಪರ್ಮಿಷನ್ ಕೊಡೋದು, ಒಂದು ಮರ ಹೊಡೆಯೋದು. ಒಂದು ಮರ ಎಷ್ಟಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ, ನಮ್ಮಲ್ಲಿ ನಾವು ಬದುಕಬೇಕು, ಜೀವನ ಮಾಡ್ಬೇಕು, ಇನ್ನೊಂದು 10 ವರ್ಷ ಆಯುಸ್ ಬರ್ಬೇಕು ಅಂದ್ರೆ ನಮ್ಗೆ ಮರದ ಗಾಳಿ, ಮರ ಆಮ್ಲಜನಕ ಇರ್ತಕ್ಕಂಥದ್ದು ಅದು ಕೊಡ್ತೈತೆ ನಮ್ಗೆ. ಅಕ್ಕಪಕ್ಕ ಪರಿಸರ ಕಾಪಾಡ್ಕೊಬೇಕಂದ್ರೆ ಮರ ಇರಬೇಕು. ಅದಿಲ್ಲದೆ ಹೋದವಾಗ ಈ ತರ ಎಲ್ಲ ಫಾರೆಸ್ಟ್ ನಾಶವಾಗಿ ಪರ್ಮಿಷನ್ ಕೊಟ್ಟು ಒಡಿಸೋದು ತಪ್ಪು. ಅದರಲ್ಲಿ ಒಡಿಸಿದ್ದು 2024ರಲ್ಲಿ ಹೊಡೆದಿರೋದು. 24ರಲ್ಲಿ ಒಂದು ಮರ ಬಿದ್ದಿತ್ತು. ಆಗ ಅದನ್ನ ಆಕ್ಷನ್ ಹಾಕಿದ್ರು, ಇನ್ನೊಬ್ರು ಮಾರ್ಕೊಂಡ್ರೋ ಗೊತ್ತಿಲ್ಲ. ಆ ಮರಕ್ಕೆ ಕೊಟ್ಟಿರೋ ಪರ್ಮಿಷನ್ ಇವತ್ತು ಅದೇ ಪರ್ಮಿಷನ್ ಇಟ್ಕೊಂಡು ಈ ಮರಗಳನ್ನೆಲ್ಲ ಕಡಿದು ಈ ತರ ಅಧ್ವಾನ ಮಾಡಿದ್ದಾರೆ. ಮರ ಬೆಳೆಸೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಒಂದು ಮರ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಒಂದು ಮರ ಕಡಿಬೇಕು ಅಂತಂದ್ರೆ 8 ಮರ ಬೆಳೆಸ್ಬೇಕು. ನಾವು 8 ಮರ ಬೆಳೆಸ್ಬೇಕು, 8-10 ಮರ ಬೆಳೆಸ್ಬೇಕು. ಅದಿಲ್ದೇನೆ ವರ್ಷ ಒಂದೊಂದೇ. ಇವಾಗ ನೋಡಿ, ಈ ಜಮೀನುಗಳಲ್ಲೆಲ್ಲ ಯಾವ ತರ ಇದೆ, ಅಲ್ಲಿ ಯಾವ ತರ ಇದೆ. ವರ್ಷನೂ 1-2 ಮರ ಈ ತರ ಅಂತ ತೆಗಿತಾ ಇದ್ದಾರೆ. ಇದು ತೆಗಿಯೋದು ತುಂಬಾ ಅನ್ಯಾಯ. ಇದು ಬೆಳೆಗೆ ತೊಂದರೆ ಕೊಡಲ್ಲ. ಈಗ ಎಕ್ಸಾಂಪಲ್ ಇಲ್ಲೇ ನೋಡ್ಕೊಳ್ಳಿ, ಇಲ್ಲೊಂದ್ಸರಿ ನೋಡ್ಕೊಳ್ಳಿ. ಅಲ್ಲಿ ಪನ್ನೀರ್ ಮರ ಇದೆ, ತುಂಬಾ ಕಾಯಿ ಇದೆ. ಅದ್ರ ಕೆಳಗಡೆನೆ ಮರದ ಕೆಳಗೇನೆ ಇದೆ. ಕಡೆ ಮಾವಿನ ಮರ ಇದೆ, ಅದು ಕಾಯಿ ಬಿಟ್ಟಿದೆ. ಇವೆಲ್ಲ ಬಿಡ್ದಿದ್ದು ರಾಗಿಗೆ ಎಲ್ರಿಗೂ ಗೊತ್ತಿರೋಂಥ ವಿಷಯ. ದಯವಿಟ್ಟು ಈ ಮರಗಳನ್ನ ಹೊಡೆಯೋದು, ಈ ಮರಗಳನ್ನ ಹೊಡೆದು ಮರಣಹೋಮ ಮಾಡೋದು ತುಂಬಾ ತಪ್ಪಾಗ್ತೈತೆ. ಇದನ್ನ ದಯವಿಟ್ಟು ಸರ್ಕಾರದ, ತಾಲೂಕು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಡಿಸ್ಟ್ರಿಕ್ಟ್ ಫಾರೆಸ್ಟ್, ಸ್ಟೇಟ್ ಫಾರೆಸ್ಟರ್ ಆಗಲಿ ಇದನ್ನ ಕಾಪಾಡಬೇಕು. ಫಾರೆಸ್ಟರ್ ಗಮನಕ್ಕೂ ತಂದಿದ್ದೀವಿ. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿ ನಾವೇನೋ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮೇಲೆ FIR ಹಾಕ್ರಿ ಅಂತ ಹೇಳಿ ಕೆಲವೊಂದು ಇವರು ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಕಾತ್ಕೊಂಡು FIR ಮಾಡಿ ಅಂತ ಪ್ರೆಸರ್ವ್ ಮಾಡ್ತಾ ಇದ್ದಾರೆ. ಯಾರಿಗೆ? ಊರಿಗೆ, ಮರಕ್ಕೆ, ಎಲ್ರಿಗೂ ಸಂತೋಷವಾಗಿರ್ಬೇಕು ಅನ್ನೋದಕ್ಕೆ ನಾವು ಅನಕ್ಷವಾಗಿ ಕೆಲವೊಂದು ಕುಟುಂಬಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿ ಅಂತ ಹೇಳಿ ಹಿಂದ್ಗಡೆ ಪೊಲೀಸ್ ಸ್ಟೇಷನ್ ಹತ್ರನೇ ಕಾದಿದ್ದಾರೆ. ಆ ಪರಿಸ್ಥಿತಿಗಾಗಿದೆ. ಮುಂಚೆ ಯಾರನ್ನ ಹೊಡ್ಕೊಂಡೋಗಿದ್ರೆ ಬೇಕಾದ್ರೆ ಹೊಡಿಲಿ. ಯಾರು ಒಂದ್ ಮರ ತಗೊಂಡೋಗಿಲ್ಲಲ್ಲ. ಇವ್ರು ಯಾಕೆ ಫಸ್ಟ್ ಬಂದ್ ಹೊಡಿಬೇಕು ಮರನ? ಯಾರು ಫಸ್ಟ್ ಹೊಡ್ಕೊಂಡೋಗಿದ್ರೆ ಹೊಡ್ಕೊಂಡೋಗ್ಲಿ. ಯಾರು ನೋಡ್ದವ್ರ ಯಾವ ತರ ಐತೆ ಸೋಲ್ಗ ಮರಗಳು ಹಿಂಗೆ ಇರ್ಬೇಕು. ತೊಂದ್ರೆ ಅಂದ್ರೆ ನಮ್ಮ ಜಮೀನ್ ತೊಂದ್ರೆ ಆದ್ರೆ ರೆಂಬಗಳು ಹೊಡ್ಕೊಂಡ್ರೆ ಅಷ್ಟೇ. ಬುಡ ತೆಗಿಯೋಷ್ಟು ಅವಶ್ಯಕತೆ ಇಲ್ಲ. ಹೊಡೆಯೋಷ್ಟು ಅವಶ್ಯಕತೆ ಏನಕ್ಕೈತೆ? ಬುಡ ಹೊಡೆಯೋಷ್ಟು ಅಧಿಕಾರ ಇಲ್ಲ. ರೆಂಬ ಹೊಡ್ಕ, ತಲೆ ರೆಂಬ ನಿನക്ക് ಸಂದ್ರೆ ನೀನು ಏನು ಎಷ್ಟು ಹೊಡ್ಕೊ. ಎಲ್ಲಾ ಜಮೀನುಗಳು ತುಂಬೋದೇನು? ಅವ್ರ ಯಾಕೆ ಹೊಡಿಲ್ಲ, ಇವ್ರ ಯಾಕೆ ಹೊಡಿಲ್ಲ? ಇವ್ರ ಈ ಕಡೆ ಹೊಡೆ ಯಾಕೆ ಹೊಡಿಲ್ಲ? ಇವ್ರ ಮಾತ್ರ ಬುಡನೇ ತೆಗಿಬೇಕ. ತೆಗಿಕೊಡ್ತಾರ, ತಪ್ಪು. ಹಿಂಗೆ ಇವ್ರು ಹೊಡ್ತಾರ, ಅವ್ರು ಹೊಡಿತಾರೆ. ಆಯ್ತಾ? ನಮ್ ರೋಡಾಗ ಎಲ್ಲ ನೆರಳೈತೆ, ಇಲ್ಲಿ ನೆರಳಿಲ್ಲ, ಬಿಸಿಲಾಗೈತೆ. ಯಾವ ತರ ಐತೆ ಬಟ್ಟೆ ಹೊರಿತಾನೆ.
ಅಲ್ಲಿ ಹೋಗ್ತಿರ್ತೀವಿ ನೆರಳಿದ್ರೆ ಎಲ್ಲಾ ನಿಂತ್ಕೊಂತಾರೆ, ಎಲ್ಲಾ ಕುತ್ಕೊಂತಾರೆ, ಎಲ್ಲಾ ನಡ್ಕೊಂಡ್ ಹೋಗ್ತಾರೆ ದಾರಿನಾಗ. ಈ ತರ ಮಾಡ್ಬೇಕು. ಬುಡನ ಕಡಿಬಾರ್ದು. ನಾವು ಬುಡ ಕಡಿಕ್ ಮುಂದೆನೆ ನಾವು 2 ಮರ ಬೆಳೆಸಿ ಆಮೇಲೆ ನಾವು ಬುಡ ಕಡಿಬೇಕು. ನಾವು ಅಷ್ಟೇ ಹೇಳೋದು. ಮಿತ್ರರಲ್ಲಿ ಒಂದು ವಿನಂತಿ, ಯಾವುದೇ ಮಾನದಂಡಗಳಿಲ್ಲದೆ ಆರೋಗ್ಯಕರವಾಗಿರುವಂತಹ ಮರಗಳನ್ನು ಕಡಿದಿರೋದು ಅಕ್ಷಮ್ಯ ಅಪರಾಧ. ಗ್ರಾಮಸ್ಥರೆಲ್ಲ ಒಟ್ಟಿಗೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಕೊಡೋದಿಲ್ಲ. ಮಳೆ, ನೆಲ, ಜಲ ಉಳಿಬೇಕು ಅಂದ್ರೆ ನಾವು ಮೊದಲು ಪರಿಸರವನ್ನು ಕಾಪಾಡಬೇಕು. ಅದೆಲ್ಲ ಪ್ರತಿಯೊಬ್ಬರದ್ದು ಕರ್ತವ್ಯ. ಆದ್ದರಿಂದ ಸರ್ಕಾರದ ಅಧಿಕಾರಿಗಳೇ ಆಗಿರ್ಬೋದು, ಪಂಚಾಯಿತಿಯವರೇ ಆಗಿರ್ಬೋದು, ಅಥವಾ ಬೇರೆ ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರೇ ಆಗಿರ್ಬೋದು, ನಾವು ಇದನ್ನು ಒಪ್ಕೊಳ್ಳೋದಿಲ್ಲ, ಇದನ್ನು ಸಹಿಸ್ಕೊಳ್ಳೋದು ಇಲ್ಲ. ಇದಕ್ಕೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ಯಾರು ಏನೇನು ಇದಾವೆ ಕೈವಾಡಗಳು ಅವರಿಗೆ ಆದಂಥ ಶಿಕ್ಷೆ ನಾವು ಕೊಡಲೇಬೇಕು. ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಇದ್ದೀವಿ. ಆದಷ್ಟು ಇದನ್ನ ನೀವು ನಮಗೆ ನೀವು ಸಹಕಾರ ಕೊಡಬೇಕು. ಜೀವಂತವಾಗಿರುವಂತಹ ಮರಗಳನ್ನ, ಆರೋಗ್ಯವಾಗಿರುವಂತಹ ಮರಗಳನ್ನ ಅಧಿಕಾರಿಗಳನ್ನ ಬಳಸ್ಕೊಂಡು ಅವ್ರು ಈ ತರ ಅಲ್ಲೇ ಮಾಡ್ತಾ ಇದಾರೆ ಅಂದ್ರೆ ಇದು ಅಪರಾಧನೇ ಅಪರಾಧ. ನಾವು ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಬೇಕು. ಸಂಬಂಧಪಟ್ಟ ಇಲಾಖೆಗೆ ದೂರು ದಾಖಲಿಸಿದ್ದೇವೆ. ಜೊತೆಗೆ ಮಾಲೂರು ಆರಕ್ಷಕ ಠಾಣೆಯಲ್ಲಿ ಸಂಬಂಧಪಟ್ಟಾಗೆ ದೂರು ಸಹ ಕೊಟ್ಟಿದ್ದೇವೆ. ಬೆಳಗ್ಗೆ ಮುಂದಿನ ಯಾವ ರೀತಿ ಅದನ್ನು ತಗೊಬೇಕು, ಅದಕ್ಕೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದಕ್ಕೆ ಯಾವ ರೀತಿ ಶಿಸ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅನ್ನೋದನ್ನ ನಾವು ನೋಡ್ಕೊಂಡು, ನಮಗೆ ನ್ಯಾಯ ಸಿಕ್ಕಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ. ಅರಣ್ಯ ಇಲಾಖೆ ಮುಂದೆ ಧರಣಿ ಮಾಡ್ತೀವಿ. ಗ್ರಾಮಸ್ಥರೆಲ್ಲ ಹೋಗಿ ಧರಣಿ ಮಾಡಿ ಕೂತ್ಕೊಂಡು ಅದ್ರ ಬಗ್ಗೆ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳಿಗೆ ಮುಟ್ಟೋ ತನಕ ನಾವು ಧರಣಿ ಮಾಡೋದಂತೂ ಸತ್ಯ.